ರಾಜಕೀಯದಲ್ಲಿ ಇದೆಲ್ಲವೂ ಕೂಡ ಸ್ವಾಭಾವಿಕವಾಗಿ ನಡೆಯುತ್ತೆ. ಇದೇನು ದೊಡ್ಡ ವಿಚಾರ ಅಲ್ಲ, ಎಲ್ಲವೂ ಕೂಡ ಸರಿಪಡಿಸ್ತೀವಿ, ಮುಂದೆ ಹೋಗಬೇಕಾಗತ್ತೆ. ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತಹ ಹೇಳಿಕೆ. ರಾಮಲಿಂಗಾರೆಡ್ಡಿ ನಿನ್ನೆ ಸಿಎಂ ಡಿಕೆ ಅವರನ್ನ ಭೇಟಿ ಮಾಡಿದ್ರು. ಮುನಿಯಪ್ಪ ಅವರು ಕೂಡ ಏನ್ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಸಹಜ, ಸ್ವಾಭಾವಿಕವಾಗಿ ನಡೆಯುತ್ತಷ್ಟೇ, ಎಲ್ಲವನ್ನೂ ಕೂಡ ಬಗೆಹರಿಸಿಕೊಂಡು ಮುಂದೆ ಹೋಗಬೇಕು. ಇದು ಉಪಮುಖ್ಯಮಂತ್ರಿಗಳು ಕೊಟ್ಟಿರುವಂತಹ ಹೇಳಿಕೆ. ರಾಮಲಿಂಗಾರೆಡ್ಡಿ ನಿನ್ನೆ ಸಿಎಂ ಡಿಕೆ ಅವರನ್ನ ಭೇಟಿ ಮಾಡಿದ್ರು. ಮುನಿಯಪ್ಪ ಅವರು ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿ ವಾಪಸ್ ಹೇಳಿ ಹೋದ್ರು. ಹೀಗೆ ಎಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಉಪಮುಖ್ಯಮಂತ್ರಿಗಳು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರು. ಈ ರೀತಿಯಾಗಿ ರಾಜಕೀಯದಲ್ಲಿ ಇದೆಲ್ಲವೂ ಕೂಡ ಸಹಜ, ಸ್ವಾಭಾವಿಕವಾಗಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಪರಮೇಶ್ವರ್ ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರಂತೆ. ಇದೇನು ದೊಡ್ಡ ವಿಚಾರ ಅಲ್ಲ, ಎಲ್ಲವೂ ಕೂಡ ಬಗೆಹರಿಸಿಕೊಂಡು ಪಕ್ಷದಲ್ಲಿ ಮುಂದೆ ಕೆಲಸ ಮಾಡ್ಕೊಂಡು ಹೋಗಬೇಕು. ರಾಮಲಿಂಗಾರೆಡ್ಡಿ ನಿನ್ನೆ ಸಿಎಂ ಅವರನ್ನ ಭೇಟಿಯಾಗಿದ್ರು. ಮುನಿಯಪ್ಪ ಅವರು ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಮುನಿಯಪ್ಪ ವಿಚಾರದಲ್ಲೂ ಕೂಡ ಈ ರೀತಿಯಾಗಿ ಮೊದಲನೇದಾಗಿ ಈ ಒಂದು ಖಾತೆ ಹಂಚಿಕೆ ವಿಚಾರದಲ್ಲಿ ಮುನಿಸ್ಕೊಂಡಿದ್ದಂತ ಮುನಿಯಪ್ಪ ಅದಾದ ನಂತರ ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಒಂದಷ್ಟು ಕಾಲ ಅವ್ರ ಜೊತೆ ಮಾತನಾಡಿ ಅದಾದ ನಂತರ ವಾಪಸ್ ಹೋಗುವಂತ ಟೈಮಲ್ಲಿ ಅವರು ಕೂಡ ಒಂದು ರಿಯಾಕ್ಷನ್ ಕೊಟ್ಟು ಹೋಗಿದ್ರು. ಅಂತಂದ್ರೆ ಐ ಆಮ್ ಹ್ಯಾಪಿ, ನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಯಾವಾಗ ಈ ಒಂದು ಖಾತೆ ವಿಚಾರವಾಗಿ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು, ಆ ಸಂದರ್ಭದಲ್ಲಿ ಐ ಆಮ್ ಹ್ಯಾಪಿ, ನೋ ಪ್ರಾಬ್ಲಮ್, ರಾಹುಲ್ ಗಾಂಧಿ ಅವರು ಇದ್ದಾರೆ, ಅದೆಲ್ಲವೂ ನೋಡ್ಕೊಳ್ತಾರೆ ಬಿಡಿ ಅಂತ ಹೇಳಿ ಅಲ್ಲಿಂದ ಹೇಳಿ ಎಕ್ಸಿಟ್ ಆಗ್ಬಿಟ್ರು. ಹಾಗಾಗಿ KH ಮುನಿಯಪ್ಪ ಕೂಡ ಈಗ ಕನ್ವಿನ್ಸ್ ಆಗಿದ್ದಾರೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿ ಹೋಗಿದ್ದಾರೆ ಅಷ್ಟೇ. ಅದರ ಜೊತೆಗೆ ಈಗ ರಾಮಲಿಂಗಾರೆಡ್ಡಿ ವಿಚಾರ ಒಂದಿದೆ ಅಷ್ಟೇ, ಅದು ಕೂಡ ರಾಜಕೀಯದಲ್ಲಿ ಇದೆಲ್ಲವೂ ಕೂಡ ಸಹಜ, ಹೊಸ ವಿಚಾರ ಏನಲ್ಲ. ಎಲ್ಲವೂ ಕೂಡ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು, ಎಲ್ಲವೂ ಕೂಡ ಸರಿ ಮಾಡ್ಕೊಂಡು ಹೋಗ್ಬೇಕಷ್ಟೇ ಅಂತ ಹೇಳಿ ಬಹಳ ಕೂಲ್ ಆಗಿ ಈ ರೀತಿಯಾಗಿ ರೆಸ್ಪಾನ್ಸ್ ಅನ್ನ ಮಾಡಿದ್ರಂತೆ. ಹೀಗೆ ಒಂದೊಂದೇ ಹೇಳಿಕೆಗಳು ಅಥವಾ ಒಂದೊಂದೇ ಅಸಮಾಧಾನ ಹೊರಹಾಕುವಂಥದ್ದು ಇದೆಲ್ಲವೂ ಕೂಡ ನಡೀತಾ ಇದೆ. KH ಮುನಿಯಪ್ಪ ಅವರು ಕೂಡ ಸೀನಿಯಾರಿಟಿಯನ್ನು ಗುರುತಿಸಿಲ್ಲ, ಸೀನಿಯಾರಿಟಿ ಅನ್ನುವಂಥದ್ದು ಇಲ್ಲಿ ಮ್ಯಾಟರ್ ಆಗಿಲ್ಲ, ಮೇಂಟೈನ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ಅವ್ರು ಹೇಳಿಕೆಯನ್ನು ಕೊಟ್ಟರು. ಹಾಗಾಗಿ ನನಗೆ ಆಹಾರ ಇಲಾಖೆ ಬೇಡ, ಕೃಷಿ ಇಲಾಖೆ ಬೇಕಿತ್ತು ಅಂತ ಹೇಳಿ ಅವರು ಕೂಡ ಒಂದು ಡಿಮ್ಯಾಂಡ್ ಅನ್ನು ಮಾಡಿದ್ರು.